ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಒಂದೆಳಗೆ ಅಂತಲೂ ಹೇಳ್ತಾರೆ. ನಾವು ಮಂಗಳೂರಿನಲ್ಲಿ ತಿಮರೆ ಅಂತ ಹೇಳ್ತೇವೆ ಇದಕ್ಕೆ. ಇದರ ಚಟ್ನಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದನ್ನು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದರ 1 ಅಥವಾ 2 ಎಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮಕ್ಕಳಿಗೆ ಜಗಿದು ತಿನ್ನಲಿಕ್ಕೆ ಕೊಟ್ಟರೆ ನೆನಪಿನ ಶಕ್ತಿಗೆ ಒಳ್ಳೆಯದು. ಸಿಟಿಯಲ್ಲಿ ಇರುವವರು ಮಕ್ಕಳಿಗೆ ದಿನ ಬೆಳಿಗ್ಗೆ ಇದನ್ನು ಕೊಡಬೇಕಾದ್ರೆ ಇದರ ನೋಡಿ ಈ ರೀತಿ ಬೇರು ಸಿಗ್ತದೆ. ಬೇರಿರುವ 2 ಬಳ್ಳಿಯನ್ನು ತಂದರೆ ಪಾಟಲ್ಲಿ ಹಾಕಿ ಬೆಳೆಸಿದರೆ ಸಾಕು. ಪಾಟ್ ತುಂಬ ಇದು ಹರಡಿಕೊಳ್ತದೆ ಸ್ವಲ್ಪ ದಿನಕ್ಕೆ. ಹಳ್ಳಿಗಳಲ್ಲಿ ಗದ್ದೆ ಬದಿಯಲ್ಲಿ ನೀರಿರುವ ಜಾಗದಲ್ಲಿ ಇದು ಜಾಸ್ತಿ ಬೆಳೆಯುತ್ತದೆ, ತನ್ನಷ್ಟಕ್ಕೆ ಬೆಳೆಯುತ್ತದೆ. ಮಾರ್ಕೆಟ್ನಲ್ಲಿ ಇದು ಸಿಗೋದು ತುಂಬ ಕಡಿಮೆ. ದಿನ ಬೆಳಿಗ್ಗೆ 1 ಅಥವಾ 2 ಎಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮಕ್ಕಳಿಗೆ ಖಾಲಿ ಹೊಟ್ಟೆಗೆ ಇದನ್ನು ಜಗಿದು ತಿನ್ನಲಿಕ್ಕೆ ಕೊಡಬೇಕು. ಇದು ತಿನ್ನುವುದರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಮನೆಯಲ್ಲಿ ಗಾರ್ಡನ್ ಇದ್ದರೆ ಅದರಲ್ಲೇ ನಾವು 1-2 ಗಿಡವನ್ನು ಬಳ್ಳಿಯನ್ನು ತಂದು ನೆಟ್ಟರೆ ಸಾಕು. ತೋಟ ತುಂಬ ಅಥವಾ ಗಾರ್ಡನ್ ತುಂಬ ಇದು ಹರಡಿಕೊಳ್ತದೆ. ಮಕ್ಕಳಿದ್ದವರು ಇದನ್ನು ನೆಟ್ಟು ಮಕ್ಕಳಿಗೆ ದಿನ ಕೊಡ್ತಾ ಬನ್ನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಜ್ಞಾಪಕ ಶಕ್ತಿಗೆ ಕೂಡ ತುಂಬ ಒಳ್ಳೆಯದು. ಈಗ ಇದರ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ. ನಾನು ಇದನ್ನು ಚೆನ್ನಾಗಿ ಆ ಬೇರನ್ನೆಲ್ಲ ಚೆನ್ನಾಗಿ ಮಣ್ಣು ಇರ್ತದೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ. ಈಗ ಇದನ್ನು ಕಟ್ ಮಾಡಿ ನಾವು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಕಲ್ಲಿನಲ್ಲಿ ಕಡೆದು ಚಟ್ನಿ ಮಾಡೋದಾದರೆ ಇದನ್ನು ಕಟ್ ಮಾಡಬೇಕಾಗಿಲ್ಲ, ಹಾಗೆಯೇ ಹಾಕಿಕೊಂಡು ಇದನ್ನು ಕಡಿದು ಚಟ್ನಿ ಮಾಡ್ಬೋದು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾದರೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಬೇಕು. ಇಲ್ಲದಿದ್ದರೆ ಇದು ಮಿಕ್ಸಿ ಬ್ಲೇಡ್ಗೆ ಸುತ್ತಿಕೊಳ್ತದೆ, ಗ್ರೈಂಡ್ ಸರಿಯಾಗಿ ಆಗೋದಿಲ್ಲ. ಇದರ ಚಟ್ನಿ ಮಾಡಿ 2-3 ದಿನ ಫ್ರಿಜ್ಜಲ್ಲಿ ಇಟ್ಟರು ಇದು ಏನು ಹಾಳಾಗೋದಿಲ್ಲ. ಇದಕ್ಕೆ ನಾವು ಕಡೆಯುವಾಗ ಈರುಳ್ಳಿ ಹಾಕಬಾರ್ದು ಅಷ್ಟೇ. ಈರುಳ್ಳಿ ಹಾಕಿ ಮಾಡಿದರೆ ಇದು ಬೇಗನೆ ಹಾಳಾಗ್ತದೆ, ಹಾಗಾಗಿ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇಲ್ಲ. ಈಗ ನೋಡಿ ಇದು ಕಟ್ ಮಾಡಿ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದರ ಚಟ್ನಿಯನ್ನು ನಾನಾ ವಿಧದಲ್ಲಿ ಮಾಡ್ತಾರೆ. ನಾವು ಮಾಡೋದು ಈ ರೀತಿ. ಬ್ರಾಹ್ಮಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿದನು 1-2 ಸುತ್ತಿದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಇದನ್ನು 2 ಸುತ್ತು ಗ್ರೈಂಡ್ ಮಾಡಿ ತೆಗೆದಿದ್ದೇನೆ ನೋಡಿ. ಈಗ ಇದಕ್ಕೆ ಮಸಾಲೆ ಏನೆಲ್ಲ ಬೇಕಂತ ನಾವು ನೋಡುವ. ಮಸಾಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಏನೆಲ್ಲ ಉಂಟು ನೋಡುವ. ಇಲ್ಲಿ ನಾನು 10 ಹೆಸಳು ಬೆಳ್ಳುಳ್ಳಿ ತೆಗೆದು ಇಟ್ಟಿದ್ದೇನೆ. ಹಾಗೆಯೇ 3 ಕಾಯಿ ಮೆಣಸು ಇದೆ. ಇದು ಖಾರ ಜಾಸ್ತಿ ಇದೆ, ಹಾಗಾಗಿ ನಾನು 3 ಹಾಕ್ತಾ ಇದ್ದೇನೆ. ಖಾರ ಕಡಿಮೆ ಇದ್ದರೆ ಜಾಸ್ತಿ ಹಾಕಿಕೊಳ್ಳಿ. ಇದು ಸ್ವಲ್ಪ ಚಟ್ನಿ ಖಾರ ಆಗಬೇಕು, ತುಂಬ ಅಲ್ಲ. ಮತ್ತು ಖಾರ ಕಡಿಮೆ ಆದರೂ ಮತ್ತೆ ಗ್ರೈಂಡ್ ಮಾಡುವಾಗ ನೋಡಿ ಬೇಕಾದರೆ ಕಾಯಿ ಮೆಣಸು ಹಾಕಿಕೊಳ್ಬೋದು. ನೋಡಿ ಸ್ವಲ್ಪ ಇಷ್ಟು ಬೆಲ್ಲ ತೆಗೆದಿಟ್ಟಿದ್ದೇನೆ. ಹಾಗೆಯೇ 2 ಚಿಕ್ಕ ತುಂಡು ಶುಂಠಿ ಕೂಡ ತೆಗೆದಿಟ್ಟಿದ್ದೇನೆ. ಮತ್ತು ಸ್ವಲ್ಪ ಹುಣಸೆ ಹುಳಿ. ಜಾಸ್ತಿ ಹುಣಸೆ ಹುಳಿ ಹಾಕೋದು ಬೇಡ, ಮತ್ತು ಬೇಕಿದ್ರೆ ನೋಡಿ ಹಾಕ್ಬೋದು ಹುಳಿ ಕಡಿಮೆ ಆದರೆ. ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದಿಟ್ಟಿದ್ದೇನೆ. ಮತ್ತು ನೋಡಿ ಇಲ್ಲಿ 1/4 ಕಪ್ನಷ್ಟು ತೆಂಗಿನ ತುರಿ ಇದೆ ಇದರಲ್ಲಿ. 2 ಚಿಕ್ಕ ಸ್ಪೂನು ಬಾಯ್ಲ್ಡ್ ರೈಸ್ ಇದೆ, ಬೇಯಿಸಿದ ಅನ್ನ, ಕುಕ್ಕುಡ್ ರೈಸ್. ನೋಡಿ ನಾವು ಊಟ ಮಾಡೋದು ಬಾಯ್ಲ್ಡ್ ರೈಸ್, ಹಾಗಾಗಿ ನಾನು ಈ ಅನ್ನವನ್ನು ತೆಗೆದಿಟ್ಟಿದ್ದೇನೆ. ಬೇಯಿಸಿದ ಅನ್ನ ಹಾಕೋದ್ರಿಂದ ಆ ಬ್ರಾಹ್ಮಿಯಲ್ಲಿರುವ ಹಸಿ ವಾಸನೆ ಹೋಗ್ತದೆ, ಅದಕ್ಕೋಸ್ಕರ ಬೇಯಿಸಿದ ಅನ್ನ ಹಾಕೋದು. ಸ್ವಲ್ಪ 1-2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ನೋಡಿ ಇಷ್ಟೇ ನಾನು ತೆಗೆದಿಟ್ಟದ್ದು. ಹಾಗೆ ಇಲ್ಲಿ 1/2 ಸ್ಪೂನಷ್ಟು ಹಸಿ ಸಾಸಿವೆ, ಕಾಯಿಸಿದ ಸಾಸಿವೆ ಅಲ್ಲ, ಹಸಿ ಸಾಸಿವೆನೇ ಹಾಕಬೇಕು ಇದಕ್ಕೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಬೇಯಿಸಿದ ಅನ್ನ ಹಾಕಿದ್ದೇನೆ. ಹಾಗೆಯೇ ತುರಿದಿಟ್ಟ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ನೋಡಿ 1/2 ಸ್ಪೂನಷ್ಟು ಹಸಿ ಸಾಸಿವೆ. ಇದನ್ನು ಕಾಯಿಸಲಿಕ್ಕಿಲ್ಲ, ರೋಸ್ಟ್ ಮಾಡಲಿಕ್ಕೇನಿಲ್ಲ, ಹಸಿ ಸಾಸಿವೆನೇ ಹಾಕಬೇಕು ಇದಕ್ಕೆ, ಆಗಲೇ ಚಟ್ನಿ ರುಚಿ ಬರೋದು. ಈಗ ತೆಗೆದಿಟ್ಟ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಮತ್ತು ನಮ್ಮ ಖಾರಕ್ಕೆ ತಕ್ಕಾಗೆ ಕಾಯಿ ಮೆಣಸು. ಮೊದಲಿಗೆ ನಾನಿಲ್ಲಿ 3 ಮೆಣಸು ಹಾಕಿದ್ದೇನೆ, ಮತ್ತು ಖಾರ ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಬೋದು. ಹಾಗೆಯೇ 2 ಚಿಕ್ಕ ತುಂಡು ಶುಂಠಿ ಹಾಕಿದ್ದೇನೆ. ಮತ್ತೀಗ ಸ್ವಲ್ಪ ತೆಗೆದಿಟ್ಟ ಬೆಲ್ಲ ಹಾಕ್ತಾ ಇದ್ದೇನೆ. ಹುಣಸೆ ಹುಳಿ ಈಗ ನಾನು ಇಷ್ಟು ಹಾಕ್ತಾ ಇದ್ದೇನೆ, ಮತ್ತು ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಪೂರ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕ್ತಾ ಇದ್ದೇನೆ, ಮತ್ತು ನೋಡಿ ಹಾಕ್ಬೋದು. ಈಗ ಇದಕ್ಕೆ ನೀರು ಹಾಕೋದೇನು ಬೇಡ, ಮೊದಲೇ ನೀರು ಹಾಕಿದ್ದು ಸ್ವಲ್ಪ ನೀರಾಗಿದೆ. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕಿಕೊಳ್ಬೇಕು. ಈಗ ಇದನ್ನು ನೋಡಿ 1 ಸಲ ಗ್ರೈಂಡ್ ಮಾಡಿ ತಂದಿದ್ದೇನೆ, 1-2 ಸುತ್ತು ಗ್ರೈಂಡ್ ಆಗಿದೆ. ಈಗ ಇದರಲ್ಲಿ ಹುಳಿ ಅಥವಾ ಉಪ್ಪು
ಖಾರ ಬೆಲ್ಲ ಕಡಿಮೆ ಇದೆ ನೋಡ್ಕೊಳ್ಬೇಕು ಒಂದ್ಸಲ ಚೆಕ್ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಮತ್ತು ಹುಳಿ ಖಾರ ಎಲ್ಲ ಸರಿಯಾಗೇ ಇದೆ ನಾನು ಮೊದಲು ಹಾಕಿದ್ದು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಕೊಂಡು ಇದನ್ನು ನೋಡಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗಿಲ್ಲ, ನೋಡಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು. ಮತ್ತು ಇದು ಜಾಸ್ತಿ ನೀರು ಕೂಡ ಹಾಕಬಾರ್ದು, ನೋಡಿ ಅದಕ್ಕೆ ಆದರೆ ಸಾಕು. ಈ ಚಟ್ನಿನ ಮಾಡಿ ತಿನ್ನೋದವರು ಒಂದ್ಸಲ ಖಂಡಿತ ಮಾಡಿ ತಿನ್ನಿ, ತುಂಬಾ ಒಳ್ಳೆಯದಾಗ್ತದೆ. ಇದೇ ರೀತಿಯಲ್ಲಿ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಜ್ಞಾಪಕ ಶಕ್ತಿಗೆ ಮಕ್ಕಳಿಗೆ ಕೂಡ ಒಳ್ಳೆಯದು. ಈಗ ಇದನ್ನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೇನೆ. ಈ ಚಟ್ನಿಗೆ ಒಗ್ಗರಣೆಯನ್ನು ಹಾಕೋದು ಬೇಡ, ಒಗ್ಗರಣೆ ಹಾಕೋದಿಲ್ಲ ನಾವು, ಸಾಧಾರಣ ಹೀಗೆ ಮಾಡಿ ತಿನ್ನೋದು ಇದನ್ನು ಫ್ರಿಜ್ನಲ್ಲಿ 2-3 ದಿನ ಹಾಗೆ ಇಟ್ಟು ಕೂಡ ತಿನ್ಬೋದು, ಏನು ಹಾಳಾಗೋದಿಲ್ಲ. ಇದಕ್ಕೆ ನಾನು ಈರುಳ್ಳಿ ಹಾಕಲಿಲ್ಲ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.